ಇದೇ ನೋಡ್ರಿ ಉಡುಪಿಯ ಶ್ರೀಕೃಷ್ಣ ಮಠದ ಕನಕನ ಕಿಂಡಿ. ಕನಕದಾಸರು ಕೆಳಜಾತಿಯವರಾಗಿದ್ದರಿಂದ ದೇವಸ್ಥಾನದೊಳಗ ಅವರಿಗೆ ಪ್ರವೇಶ ಸಿಗಂಗಿಲ್ಲ. ಆಗ ಕನಕದಾಸರು ಕೀರ್ತನೆಯನ್ನ ಹಾಡ್ಕೊಂತ ಶ್ರೀಕೃಷ್ಣನಿಗೆ ಪ್ರಾರ್ಥಿಸ್ತಾರ. ಕನಕದಾಸರ ಭಕ್ತಿಗೆ ಮೆಚ್ಚಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಪೂರ್ವದಿಂದ ಪಶ್ಚಿಮಕ್ಕ ಹೊಳ್ಳಿ ತಿರುಗಿ ಈ ಕಿಟಕಿಯ ಮೂಲಕ ಕನಕದಾಸರಿಗೆ ದರ್ಶನ ಕೊಟ್ಟ ಅನ್ನುವ ಕತಿ ಜನಜನಿತವಾಗಿ ಬಂದೈತಿ. ದೇವಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿತವಾದ ಉಡುಪಿಯ ಶ್ರೀಕೃಷ್ಣನನ್ನ ದ್ವಾಪರ ಯುಗದೊಳಗ ರುಕ್ಮಿಣಿ ಪೂಜಿಸುತ್ತಿದ್ದರಂತ. ಸಮುದ್ರದೊಳಗ ಸಂಪೂರ್ಣವಾಗಿ ದ್ವಾರಕ್ಕೆ ಮುಳುಗಿ ಹೋದ ನಂತರ 13ನೇ ಶತಮಾನದೊಳಗ ಶ್ರೀ ಮಧ್ವಾಚಾರ್ಯರು ಈ ಮಠದೊಳಗ ಶ್ರೀಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರ. ಅವರಿಗೆ ಸಮುದ್ರದ ದಂಡಿ ಮೇಲ ಗೋಪಿ ಚಂದನದೊಳಗ ಈ ಮೂರ್ತಿ ಸಿಕ್ಕಿತೆಂಬ ನಂಬಿಕೆ ಐತಿ. ಉಡುಪಿಯ ಶ್ರೀಕೃಷ್ಣ ಮಠದ ಪೂಜೆಯನ್ನ ಅಷ್ಟ ಮಠಗಳು ನೋಡ್ಕೊಂತಾವ. ಇಲ್ಲಿನ ಪ್ರಸಿದ್ಧ ಪರ್ಯಾಯ ಉತ್ಸವವು 2 ವರ್ಷಗಳಿಗೆ ಒಮ್ಮೆ ಆಚರಿಸುವ ಜನಪ್ರಿಯ ಹಬ್ಬವಾಗಿದೆ. ಈ ಸಮಯದೊಳಗ ಉಡುಪಿ ನಗರವು ಅತ್ಯುತ್ತಮವಾಗಿ ಸಿಂಗಾರಗೊಂಡು ಮದವನಗಿತ್ತಿಯಂಗ ಮೆರಿ ಮೆರಿ ಮಿಂಚಿರ್ತೈತಿ. ಇಲ್ಲಿನ 250 ವರ್ಷಗಳಷ್ಟು ಹಳೆಯದಾದ ಬ್ರಹ್ಮರಥವನ್ನ ವಿಶ್ವವಲ್ಲಭ ತೀರ್ಥರು ತಮ್ಮ ಪರ್ಯಾಯದೊಳಗ 1.5 ಕೋಟಿ ರೂಪಾಯಿ ವೆಚ್ಚದೊಳಗ ಸಂಪೂರ್ಣ ಶಿಥಿಲಗೊಂಡಿದ್ದ ರಥವನ್ನ ನೂತನವಾಗಿ ನಿರ್ಮಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಿದ್ದರು. ಇನ್ನು ಉಡುಪಿಯ ಇತಿಹಾಸಕ್ಕೆ ಬಂದ್ರ ಉಡುಪಿ ಎನ್ನುವ ಹೆಸರು ತುಳು ಭಾಷೆಯ ಒಡಿಪು ಎಂಬ ಪದದಿಂದ ಬಂದೈತೆ ಅಂತ ಹೇಳ್ತಾರ. ತುಳುವಿನ ಈ ಹೆಸರು ಮಲ್ಪೆಯ ಕಡಲ ತೀರದೊಳಗಿರೋ ವಡಲಾಂಬೇಶ್ವರ ದೇವಾಲಯದಿಂದ ಬಂದಿರುವುದಾಗಿ ಕೆಲ ವಿದ್ವಾಂಸರು ಅಭಿಪ್ರಾಯ ಪಟ್ಟಾರ. ಇನ್ನೊಂದು ನಂಬಿಕೆಯ ಪ್ರಕಾರ ಉಡುಪಿಯ ಹೆಸರು ಸಂಸ್ಕೃತದ ಉಡು ಹಾಗೂ ಪ ಎಂಬ ಶಬ್ದಗಳಿಂದ ಬಂದಿರುವುದಾಗಿ ನಂಬಲಾಗಿದೆ. ಸಂಸ್ಕೃತದ ಶಬ್ದ ಉಡುವಿನ ಅರ್ಥ ನಕ್ಷತ್ರಗಳು, ಹಂಗ ಪವಿನ ಅರ್ಥ ಒಡೆಯ. ನಕ್ಷತ್ರಗಳ ಒಡೆಯ ಉಡುಪ ತಪಸ್ಸು ಮಾಡಿದ್ದರಿಂದ ಈ ಕ್ಷೇತ್ರಕ್ಕ ಉಡುಪಿ ಅಂತೇಳಿ ಹೆಸರು ಬಂತು ಅನ್ನುವ ಪ್ರತೀತಿ ಐತಿ. ಭಾಷಾಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರ ವಡಿಪು ಶಬ್ದದಿಂದ ಉಡುಪಿ ಎನ್ನುವ ಹೆಸರು ಹುಟ್ಟಿತ್ತು ಅಂತೇಳಿ ಹೆಚ್ಚು ಸಮಪರ್ಕ ಅನಿಸ್ತೈತಿ. ಈಗಲೂ ಈ ಊರನ್ನ ವಡಿಪು ಅಂತೇಳಿ ಕರೆಯುತ್ತಿರುವುದು ವಿಶೇಷ. ಮುಂದೆ ಯಾವ ಜಾಗದ ಇತಿಹಾಸ ಹೇಳಬೇಕು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸದಾ ನಿಮ್ಮ ಋಣದೊಳಗ ಸಿಂಪಲ್ ಸಿದ್ದು. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ.